ನಿನ್ನನ್ನು ಯಾರಾದ್ರೂ ಅವಮಾನಿಸಿದ್ರೆ ಚಿಂತಿಸಬೇಡ. ಜನ ಸಾಮಾನ್ಯವಾಗಿ ದುಬಾರಿಯಾದ ವಸ್ತುಗಳನ್ನು ತಿರಸ್ಕಾರ ಮಾಡುತ್ತಾರೆ. ಯಾವ ಜನರಿಗಾಗಿ ನೀನು ನಿನ್ನ ಸಮಯವನ್ನು ಹಾಳು ಮಾಡಿಕೊಂಡು ಅವರಿಗಾಗಿ ನಿನ್ನ ಜೀವನವನ್ನು ಮುಡಿಪಾಗಿಡುತ್ತೀಯೋ ಅವರೇ ನಿನಗೆ ಸುಲಭವಾಗಿ ಮೋಸ ಮಾಡ್ತಾರೆ. ಅಂಥವರಿಗಾಗಿ ನೀನು ಯಾವತ್ತೂ ಪರಿತಪಿಸಬೇಡ. ನಿನ್ನನ್ನು ಎಷ್ಟೇ ಕೆಳಮಟ್ಟಕ್ಕೆ ಕೆಟ್ಟ ಮಟ್ಟಕ್ಕೆ ಎಳೆದರೂ ಅವರ ಮಟ್ಟಕ್ಕೆ ನೀನು ಇಳಿಯಬೇಡ. ಸುಮ್ಮನೆ ಇದ್ದು ಬಿಡು. ನೀನು ಯಾರೊಬ್ಬರ ಸೌಂದರ್ಯವನ್ನ ಪ್ರೀತಿಸಬಹುದು, ಆದರೆ ಅಂತಿಮವಾಗಿ ಒಳ್ಳೆಯ ಗುಣವಂತರ ಜೊತೆ ಬದುಕಬೇಕೇ ಹೊರತು ಸೌಂದರ್ಯದ ಜೊತೆಗಲ್ಲ. ಸಾಧಿಸಿ ತೀರುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಮನಸ್ಸಿನ ಯಾವುದೇ ಅಡೆತಡೆಗಳು ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಕಲಾಂ ಸಾಹೇಬ್ರ ಪ್ರಕಾರ ನೀನು ಜೀವನದಲ್ಲಿ 3 ಪ್ರಕಾರದ ವ್ಯಕ್ತಿಗಳಿಂದ ಯಾವತ್ತೂ ದೂರ ಇರು. ಅಂತಹ ವ್ಯಕ್ತಿಗಳನ್ನ ನೀನು ನಿನ್ನ ಜೀವನದಲ್ಲಿ ಯಾವತ್ತೂ ನಂಬಬೇಡ. ಮೊದಲನೇದಾಗಿ, ಯಾವತ್ತು ನಿನ್ನನ್ನು ಟೀಕಿಸುವವರನ್ನ. ಪ್ರತಿ ಸಾರಿ ನಿನ್ನನ್ನು ಯಾವುದೇ ಕಾರಣಕ್ಕೂ ಟೀಕಿಸುತ್ತಾ ಇರೋ ಜನರನ್ನ ನಿನ್ನ ಜೀವನದಲ್ಲಿ ನೀನು ನಂಬಲೇಬೇಡ. ಇಂತಹ ವ್ಯಕ್ತಿಗಳು ನಿನ್ನ ಜೀವನದಲ್ಲಿ ನಿನ್ನ ಜೀವನವನ್ನೇ ಹಾಳು ಮಾಡುವ ಸಂಭವವಿರುತ್ತೆ. ನಿನ್ನ ಗುರಿಯನ್ನು ತಲುಪಬೇಕಾದರೆ ನೀನು ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು. ವೈಫಲ್ಯವನ್ನು ಹೋಗಲಾಡಿಸಲು ನಿನ್ನ ಆತ್ಮವಿಶ್ವಾಸ ಬಹಳ ಮುಖ್ಯ. ನಿನ್ನನ್ನು ಟೀಕಿಸುವವರಿಗೆ ನಿನ್ನ ಜೀವನದಿಂದ ಯಾವತ್ತೂ ದೂರನೇ ಇಡು. ಎರಡನೆಯದು, ನಿನ್ನ ಬಗ್ಗೆ ಅಸೂಯೆ ಪಡುವವರನ್ನು. ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಇದ್ದೇ ಇರುತ್ತೆ. ಆ ಕಷ್ಟಗಳನ್ನು ದಾಟಿಗೆ ಯಾರು ಸರಿಯಾಗಿ ಮುನ್ನುಗ್ಗುತ್ತಾರೋ ಅವರೇ ಇತಿಹಾಸ ನಿರ್ಮಿಸುತ್ತಾರೆ. ನಿನ್ನ ಜೀವನದಲ್ಲಿ ಏನೇ ಏರುಪೇರಾದರೂ ಆಲೋಚನೆಗೆ ನಿನ್ನ ಮೂಲ ಬಂಡವಾಳ ಮತ್ತು ಅದೇ ನಿನ್ನ ಆಸ್ತಿ. ಒಂದು ಸಣ್ಣ ಆಲೋಚನೆ ಒಂದು ದೊಡ್ಡ ಯಶಸ್ಸನ್ನು ತಂದು ಕೊಡುತ್ತೆ. ಆದರೆ ನಿನ್ನ ಬಗ್ಗೆ ಒಂದು ಸಮೂಹ ಇರುತ್ತೆ. ಆ ಸಮೂಹ ಯಾವತ್ತೂ ನಿನ್ನನ್ನು ಕಂಡ್ರೆ ಅಸೂಯೆ ಪಡ್ತಾ ಇರುತ್ತೆ. ನಿನ್ನ ಗೆಲುವು ಅವರಿಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ. ಅಂತಹ ವ್ಯಕ್ತಿಗಳನ್ನು ನೀನು ಎಲ್ಲಿಡಬೇಕು ಅಲ್ಲೇ ಇಡು. ಕೊನೆಯದಾಗಿ, ಮೂರನೇದು, ನಿನ್ನ ಬೆನ್ನ ಹಿಂದೆ ಮಾತನಾಡುವವರನ್ನು. ನಿನ್ನ ಜೀವನದಲ್ಲಿ ಯಾರನ್ನಾದರೂ ನಂಬು, ಆದರೆ ನಿನ್ನ ಬೆನ್ನ ಹಿಂದೆ ಮಾತನಾಡುವವರನ್ನು ಯಾವತ್ತೂ ನಂಬಬೇಡ. ಅಂಥವರನ್ನು ನಿನ್ನ ಜೀವನದಿಂದ ಯಾವತ್ತೂ ಹೊರಗೆ ಇಡು. ಅಂಥ ವ್ಯಕ್ತಿಗಳು ನಿನ್ನ ಯಶಸ್ಸನ್ನು ಸಹಿಸಿಕೊಳ್ಳದೆ ಪ್ರತಿ ಸಲನೂ ನಿನ್ನ ಮುಂದೆ ಮಾತನಾಡಲು ಆಗದೆ ನಿನ್ನ ಬೆನ್ನ ಹಿಂದೆ ಮಾತನಾಡುತ್ತಾರೆ. ಅಂತಹ ಜನ ಇದ್ರೂ ಅಷ್ಟೇ, ಸತ್ರು ಅಷ್ಟೇ. ಮೊದಲನೇದು, ನಿನ್ನನ್ನು ಟೀಕಿಸುವವರನ್ನು. ಎರಡನೇದು, ನಿನ್ನ ಕಂಡ್ರೆ ಅಸೂಯೆ ಪಡುವವರನ್ನು. ಮೂರನೇದು, ನಿನ್ನ ಬೆನ್ನ ಹಿಂದೆ ಮಾತನಾಡುವವರನ್ನು. ಈ ತರಹದ ವ್ಯಕ್ತಿಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ನೀನು ನಂಬಬೇಡ. ಅಂಥ ವ್ಯಕ್ತಿಗಳನ್ನು ನೀನು ಯಾವತ್ತೂ ದೂರ ಇಡು. ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸು, ಆದರೆ ನಿನ್ನ ಸಹಾಯ ತೆಗೆದುಕೊಂಡು ನಿನಗೆ ಮೋಸ ಮಾಡಿದವರನ್ನು ಯಾವತ್ತೂ ಕ್ಷಮಿಸಬೇಡ.